ನಮಸ್ಕಾರ ರೀ ಎಲ್ಲರಿಗೂ. ಬರ್ರಿ ಇವತ್ತು ಮೊಹರಂ ಹಬ್ಬದ ಪ್ರಯುಕ್ತ ಚೊಂಗೆ ಹೆಂಗೆ ಮಾಡೋದಂತ ಮನ್ಯಾಗ ನೋಡೋಣ ಅಂತ. ಗೋಧಿ ಹಿಟ್ಟನ್ನ ಕರೆಕ್ಟಾಗಿ ಮಿದ್ಕೊಂಡರಿ. ಸಣ್ಣ ಸಣ್ಣ ಉಳ್ಳಿನ ಹರ್ಕೊತಾರೆ. ಹರ್ಕೊಂಡು ಹಿಂಗೆ ಕೈಲೇ ರೌಂಡ್ ರೌಂಡ್ ಮಾಡ್ಕೊತಾರೆ. ಅದಕ್ಕೆ ಆಯಿಲ್ ಹಚ್ಚಿ ಆ ಚೊಂಗೆ ಮಣಿ ಮೇಲೆ ಹಚ್ಚಿ ಅದನ್ನು ಸರಿಯಾಗಿ ಆಯಿಲೆಲ್ಲ ಹಚ್ಕೊತಾರೆ. ಅದು ಬಿಡಬೇಕಲ್ಲ ಕರೆಕ್ಟಾಗಿ. ಆಮೇಲೆ ಲಟ್ಸಿದ್ಮೇಲೆ ಈಗ ಲಟ್ಟಿಸ್ಕೊತಾರೆ ಕರೆಕ್ಟಾಗಿ ರೌಂಡಾಗಿ. ಅದನ್ನ ದೊಡ್ಡದಾಗಿ ಅದನ್ನ ಕರೆಕ್ಟಾಗಿ ರೌಂಡಾಗಿ ಲಟ್ಟಿಸ್ಕೊಂಡು ತೊಗೊಂಡ್ರಿ. ಅದನ್ನು ತಗೊಂಡು ಹಂಚ ಮೇಲೆ ಕಾಸ್ಕೊಂಡೋದ್ರಿ ಡೈರೆಕ್ಟಾಗಿ. ಅದನ್ನ ಸ್ವಲ್ಪ ಅಲ್ಲಿ ಕಟ್ಟಾಯ್ತು ಪರವಾಗಿಲ್ಲ ರೀ, ಮಾಡುವಾಗ ಹೆಚ್ಚು ಕಡಿಮೆ ಆಗ್ತಿರ್ತಾವೆ. ಅದು ಟೇಸ್ಟ್ ಮಾತ್ರ ಚೆನ್ನಾಗಿರ್ತದೆ ಅಂತ ಅನ್ಕೊತೀನಿ. ಹಿಂಗೆಲ್ಲ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಸೈಡಿಂದ ಬಿಟ್ಕೊರಿ. ಅಂದರೆ ಅದನ್ನು ಹಿಂಗೆ ಹೊಳಸ್ಕೊಳಕ್ಕೆ ಅದು ಬೇಯಿಸೋಕೆ ಕರೆಕ್ಟ್ ಆಗ್ತೈತಿ. ಮತ್ತು ಅದನ್ನು ಹಿಂಗೆ ಹೊಳಸ್ಕೊರಿ. ಚೊಂಗೆ ಎಲ್ಲ ಕಡೆ ಫೇಮಸ್ ರೀ ಮೊಹರಂದಾಗ. ದೇವರಿಗೆ ಎಡೆ ಮಾಡೋಕ್ಕಂತ ಮಾಡ್ತಾರೆ. ನಮಗೂ ಅದು ದೇವ್ರಿಗೆ ಉಚ್ಚಿದ ಸಕ್ರೆ ಮತ್ತು ಇದನ್ನು ತಿನ್ನೋಕೆ ತುಂಬ ಟೇಸ್ಟ್ ಇರ್ತೈತೆ ರೀ. ಈಗ ಕೊಡ್ತಾರೆ ನೋಡ್ರಿ ಮಮ್ಮಿ. ಕೊಟ್ಟರೆ ಅದಕ್ಕೆ ಚೊಂಗೆಗೆ ಸ್ವಲ್ಪ ತುಪ್ಪ ಹಚ್ಚಿ ಅದಕ್ಕೆ ಉಚ್ಚಿದ ಸಕ್ಕರೆನ ಅದ್ರ ಮೇಲೆ ಹಾಕಿ ಒಂದು ಲೇಯರ್ ಥರ ಹಚ್ಕೊಂಡು ತಿನ್ನೋಕೆ ಟೇಸ್ಟ್ ಮಾತ್ರ ಭಾರಿ ಇರ್ತೈತೆ ರೀ. ಇದು ಮಾತ್ರ ನೀವು ಯಾರು ತಿಂದಿಲ್ಲ ಅಂದ್ರೆ ಮಾಡ್ಕೊಂಡು ತಿನ್ನಿರಿ. ಮೊಹರಂ ಹಬ್ಬದಾಗ ಇದು ಭಾರಿ ಫೇಮಸ್ ಅಂತ. ತಿನ್ನೋಕೊಂದು ಮಸ್ತ್ ಇರ್ತೈತೆ ರೀ ಇದು. ಉತ್ತರ ಕರ್ನಾಟಕ ಕಡೆ ಮೊಹರಂ ಅಂದರೆ ಹಿಂದೂ ಮುಸ್ಲಿಂ ಬಾಯಾಕೆ ಇದು ಹಬ್ಬ ರೀ. ಇದು ತುಂಬ ಸ್ಪೆಷಲ್ ಹಬ್ಬ ಕೂಡ. ಅಟ್ರು ನೋಡಿರಿ ಅವರ ಕೊಡ ಅಂತಾರೆ. ತಿಂದು ನೋಡೋಣ ಬರ್ರಿ ಹೆಂಗೈತಂತ ಟೇಸ್ಟು ಮಸ್ತ್ ಆಗೈತೆ ರೀ. ತಿನ್ನೋಕೆ ಮಾತ್ರ ಭಾರಿ ಸ್ವೀಟಾಗಿ ಮಸ್ತ್ ಆಗೈತೆ ನೋಡಿ. ನೀವು ಬರ್ರಿ, ನೀವು ತಿನ್ಕೊಂಡು ಹೋಗ್ರಿ.